ಅದು 2022ರ ನವೆಂಬರ್ 18ನೇ ತಾರೀಕು. ದೆಹಲಿಯ ಮಥುರಾದ ಯಮುನಾ ಎಕ್ಸ್ಪ್ರೆಸ್ ವೇ ಪಕ್ಕದಲ್ಲಿ ಕೆಲವು ಕೂಲಿ ಕಾರ್ಮಿಕರು ನಡ್ಕೊಂಡು ಹೋಗ್ತಿದ್ರು. ಆಗ ಅವರ ಕಣ್ಣಿಗೆ ಒಂದು ರೆಡ್ ಕಲರ್ ಟ್ರಾಲಿ ಬ್ಯಾಗ್ ಕಾಣಿಸಿತ್ತು. ಆ ಟ್ರಾಲಿ ಬ್ಯಾಗ್ ಹೊಸದಾಗಿ ಇದ್ದಿದ್ರಿಂದ ಆ ಕಾರ್ಮಿಕರು ಬ್ಯಾಗ್ ನ ಓಪನ್ ಮಾಡಿ ನೋಡಿದ್ರು. ಆಗ ಅದರಲ್ಲಿ ಒಂದು ಯುವತಿಯ ತಲೆ ಆಚೆ ಬಂದಿದ್ದು ನೋಡಿ ಆ ಕಾರ್ಮಿಕರು ಗಾಬರಿಗೊಂಡಿದ್ರು. ಆಕೆಯ ಮುಖ ರಕ್ತಸಿಕ್ತವಾಗಿತ್ತು. ಕೊಲೆ ಮಾಡಿ ಮೃತದೇಹವನ್ನ ಎಸೆದಿದ್ದಾರೆ ಅಂತ ಅರಿತ ಕೂಲಿ ಕಾರ್ಮಿಕರು ಪೊಲೀಸರಿಗೆ ಮಾಹಿತಿಯನ್ನ ತಿಳಿಸಿದ್ರು. ಕೂಡಲೇ ಸ್ಥಳಕ್ಕೆ ಬಂದ ಪೊಲೀಸರು ಮೃತದೇಹವನ್ನ ಪರಿಶೀಲನೆ ಮಾಡೋಕೆ ಮುಂದಾಗಿದ್ರು. ಮೃತದೇಹವನ್ನ ತಮ್ಮ ವಶಕ್ಕೆ ಪಡೆದ ಪೊಲೀಸರಿಗೆ ಮೃತ ಯುವತಿಯ ಗುರುತು ಪತ್ತೆಯಾಗಿರಲಿಲ್ಲ. ಕೊಲೆ ನಡೆದಿದೆ ಅಂತ ತೀರ್ಮಾನಕ್ಕೆ ಬಂದ ಪೊಲೀಸರು ಆ ಹುಡುಗಿ ಯಾರು ಅನ್ನೋದನ್ನ ಪತ್ತೆ ಹಚ್ಚೋಕೆ ಪರದಾಡಿದ್ರು. ಕೊನೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಅಪರಿಚಿತ ಯುವತಿಯ ಮೃತದೇಹ ಸಿಕ್ಕಿದ್ದು ಸಂಬಂಧಪಟ್ಟವರು ಸಂಪರ್ಕಿಸಿ ಅಂತ ಪೋಸ್ಟ್ ಹಾಕಿದ್ರು. ನವೆಂಬರ್ 20ರಂದು ಪೊಲೀಸರಿಗೆ ಫೋನ್ ಬಂದಿತ್ತು. ಅತ್ತ ಕಡೆಯಿಂದ ಮಾತನಾಡಿದ ವ್ಯಕ್ತಿಯೊಬ್ಬ ನನ್ನ ಹೆಸರು ಹೊರಗೆ ಹೇಳಲ್ಲ ಅಂದ್ರೆ ನಾನು ನಿಜ ಹೇಳ್ತೀನಿ ಅಂತ ಪೊಲೀಸರ ಹತ್ರ ಹೇಳಿದ್ದ. ಆಗ ಪೊಲೀಸರು ಆ ವ್ಯಕ್ತಿಗೆ ಭರವಸೆ ಕೊಡ್ತಿದ್ದಂತೆ ಕೊಲೆಗೆ ಕಾರಣವೇನು ಹಾಗೂ ಆ ಯುವತಿಯನ್ನ ಯಾರು ಕೊಲೆ ಮಾಡಿದ್ರು ಅನ್ನೋದನ್ನ ಪೊಲೀಸರ ಹತ್ರ ಹೇಳಿದ್ದ. ಆಗ ಪೊಲೀಸರು ಆ ಅಪರಿಚಿತ ವ್ಯಕ್ತಿ ಹೇಳಿದಂತೆ ತನಿಖೆ ಮಾಡೋದಕ್ಕೆ ಶುರು ಮಾಡಿದ್ರು. ಸತ್ತ ಯುವತಿಯ ಹೆಸರು ಆಯುಷಿ ಚೌಧರಿ ಅನ್ನೋದನ್ನ ಪೊಲೀಸರು ಪತ್ತೆ ಹಚ್ಚಿದ್ರು. ದಕ್ಷಿಣ ದೆಹಲಿಯ ಬದಾಲ್ಪುರ್ನ ನಿತೇಶ್ ಯಾದವ್ ಹಾಗೂ ತಾಯಿ ಬ್ರಜ್ಬೆಲಾ ಯಾದವ್ ಅನ್ನೋದು ಗೊತ್ತಾಗಿತ್ತು. ಆಗ ಮೃತದೇಹ ಪತ್ತೆ ಹಚ್ಚೋದಕ್ಕೆ ಅಂತ ಪೊಲೀಸರು ಆಸ್ಪತ್ರೆಗೆ ಬರುವಂತೆ ಇವರಿಗೆ ತಿಳಿಸಿದ್ರು. ಆಗ ನಿತೀಶ್ ನನ್ನ ಹೆಂಡತಿಗೆ ಹುಷಾರಿಲ್ಲ, ಹೀಗಾಗಿ ನಾನು ಮಾತ್ರ ಬರ್ತೀನಿ ಅಂತ ಅಂದಿದ್ದ. ಆಗ ಪೊಲೀಸರು ಇಬ್ರು ಬರಬೇಕು, ಸತ್ತವಳು ನಿಮ್ಮ ಮಗಳು ಅಲ್ವೋ ಅಂತ ಗುರುತು ಹಿಡೀರಿ, ಒಂದು ವೇಳೆ ನಿಮ್ಮ ಮಗಳು ಅಲ್ಲದೆ ಇದ್ರೆ ನೀವು ಅಲ್ಲಿಂದ ಹೊರಟು ಹೋಗಬಹುದು ಅಂತ ಪೊಲೀಸರು ಹೇಳಿದ್ರು. ಆಗ ಬೇರೆ ವಿಧಿ ಇಲ್ಲದೆ ಹೆಂಡತಿ ಸಮೇತ ಆಸ್ಪತ್ರೆಗೆ ಬಂದಿದ್ದ ನಿತೀಶ್ ಆಯುಷಿ ಮೃತದೇಹವನ್ನು ನೋಡಿ ಇದು ನನ್ನ ಮಗಳದ್ದೇ ಬಾಡಿ ಅಂತ ಐಡೆಂಟಿಫೈ ಮಾಡಿದ್ದ. ಸಾಮಾನ್ಯವಾಗಿ ಮಕ್ಕಳು ಸತ್ತಿದ್ದಾರೆ ಅಂದ್ರೆ ಯಾವ ತಂದೆ ತಾಯಿ ತಾನೇ ಸುಮ್ನಿರ್ತಾರೆ ಹೇಳಿ. ಆದ್ರೆ ಆಯುಷಿ ತಂದೆ ತಾಯಿ ಮಗಳ ಮೃತದೇಹವನ್ನ ನೋಡಿದ್ರು ಕಲ್ಲು ಬಂಡೆಯಂತೆ ನಿಂತಿದ್ರು. ಅವರ ಮುಖದಲ್ಲಿ ಕಿಂಚಿತ್ ಪಶ್ಚಾತ್ತಾಪವಾಗ್ಲಿ ಅಥವಾ ನೋವಾಗ್ಲಿ ಇರಲಿಲ್ಲ. ಹೀಗಾಗಿ ಪೊಲೀಸರು ಕೂಡಲೇ ಆಯುಷಿ ತಂದೆ ತಾಯಿಯನ್ನ ವಶಕ್ಕೆ ಪಡ್ಕೊಂಡಿದ್ರು. ಯಾಕಂದ್ರೆ ಆ ಅಪರಿಚಿತ ವ್ಯಕ್ತಿ ಹೇಳಿದಂತೆ ಇವರ ಮಗಳ ಕೊಲೆ ವಿಚಾರದಲ್ಲಿ ಇವರ ಕೈವಾಡ ಇದೆ ಅನ್ನೋದು ಮೇಲ್ನೋಟಕ್ಕೆ ಪೊಲೀಸರಿಗೆ ಬಂದ ಅನುಮಾನವಾಗಿತ್ತು. ಆಗ ಮಥುರಾ ಎಕ್ಸ್ಪ್ರೆಸ್ ವೇನ ಸಿಸಿಟಿವಿ ಕ್ಯಾಮೆರಾಗಳನ್ನು ತೆಗೆದು ಪರಿಶೀಲನೆ ನಡೆಸಿದಾಗ ಕೊಲೆಗಾರ ಆಯುಷಿ ತಂದೆ ನಿತೇಶ್ ಅನ್ನೋದು ಗೊತ್ತಾಗಿತ್ತು. ಆದ್ರೆ ಮಗಳನ್ನ ಪ್ರಾಣಕ್ಕಿಂತಲೂ ಹೆಚ್ಚಾಗಿ ಸಾಕಿದ ತಂದೆಯೇ ಮಗಳ ಪ್ರಾಣವನ್ನ ಯಾಕೆ ತೆಗೆದ ಅನ್ನೋದು ದೊಡ್ಡ ಯಕ್ಷ ಪ್ರಶ್ನೆಯಾಗಿತ್ತು. ಇದೇ ಪ್ರಶ್ನೆಗಳನ್ನ ಆಯುಷಿ ತಂದೆ ತಾಯಿ ಮುಂದೆ ಇಡ್ತಿದ್ದಂತೆ ಈಕೆಯ ಪೋಷಕರು ಅಸಲಿ ವಿಷಯವನ್ನ ಬಾಯಿ ಬಿಟ್ಟಿದ್ರು. ಆಯುಷಿ ದೆಹಲಿಯ ಹೆಸರಾಂತ ಕಾಲೇಜು ಒಂದರಲ್ಲಿ BCA ಫೈನಲ್ ಇಯರ್ ಓದ್ತಿದ್ಲು. ಇವಳ ವಯಸ್ಸು 21 ವರ್ಷ. ನೋಡೋಕೆ ಎಷ್ಟು ಮುದ್ದಾಗಿದ್ಲು, ಓದಲ್ಲೂ ಕೂಡ ಅಷ್ಟೇ ಚುರುಕಾಗಿದ್ಲು. ಆಯುಷಿ ತಂದೆ ತುಂಬಾ ವರ್ಷಗಳ ಹಿಂದೆ ಉತ್ತರ ಪ್ರದೇಶದಿಂದ ದೆಹಲಿಗೆ ಬಂದು ಸೆಟ್ಲ್ ಆಗಿದ್ದ. ನಿತೇಶ್ಗೆ ಒಬ್ಬ ಮಗ ಹಾಗೂ ಮಗಳಿದ್ದು, ಆಕೆನೆ ಈ ಆಯುಷಿ. ಹೀಗೆ ಆಯುಷಿ BCAಗೆ ಕಾಲಿಡ್ತಿದ್ದಂತೆ ಒಬ್ಬ ಹುಡುಗನನ್ನ ಇಷ್ಟಪಟ್ಟಿದ್ಲು. 2.5 ವರ್ಷದವರೆಗೂ ಇಬ್ರು ಲವ್ ಮಾಡ್ತಾ ಸಿನಿಮಾ ಪಾರ್ಕ್ ಅಂತೆಲ್ಲ ಓಡಾಡ್ಕೊಂಡಿದ್ರು. ಆದ್ರೆ ಇವರಿಬ್ಬರ ಪ್ರೀತಿಯ ವಿಚಾರ ಆಯುಷಿ ತಂದೆಗೆ ಗೊತ್ತಾಗ್ತಿದ್ದಂತೆ ಮಗಳನ್ನ ಎಚ್ಚರಿಸಿದ್ದ. ಅಲ್ಲದೆ ಓದೋ ವಯಸ್ಸಲ್ಲಿ ಲವ್ವೆಲ್ಲ ಬೇಡ, ಓದ್ಕೋ ಅಂತ ಮಗಳಿಗೆ ಬುದ್ಧಿ ಮಾತು ಹೇಳಿದ್ದ. ಅಲ್ಲದೆ ನನ್ನ ಮಾತು ಕೇಳದೆ ಇದ್ರೆ ಕಾಲೇಜು ಬಿಡಿಸಿ ಮನೆಯಲ್ಲೇ ಕೂಡಿ ಹಾಕ್ತೀನಿ ಅಂತಾನು ವಾರ್ನಿಂಗ್ ಕೊಟ್ಟಿದ್ದ. ಇನ್ನು ಆಯುಷಿ ಬೇಲಿ ಹಾರೋದಕ್ಕೂ ಮೊದಲೇ ಅವಳಿಗೆ ಮದುವೆ ಮಾಡಿ ಗಂಡನ ಮನೆಗೆ ಕಳಿಸೋಣ ಅಂತ ಆಯುಷಿ ತಂದೆ ಪ್ಲಾನ್ ಹಾಕಿದ್ದ. ಆದ್ರೆ ಅಪ್ಪ ಗಂಡು ನೋಡಿ ಗಂಟು ಹಾಕೋಕ್ಕೂ ಮೊದಲೇ ಆಯುಷಿ ಬೇಲಿ ಹಾರ್ಬಿಟ್ಟಿದ್ಲು. ಇವಳು ಲವ್ ಮಾಡ್ತಿದ್ದ ಹುಡುಗನನ್ನ ಮದುವೆಯಾಗಿ ಮನೆಗೆ ಕರ್ಕೊಂಡು ಬಂದಿದ್ಲು. ಇದನ್ನ ನೋಡಿದ ಆಯುಷಿ ತಂದೆ ತಾಯಿ ಮಗಳನ್ನ ಹಿಡ್ಕೊಂಡು ಹೊಡೆದಿದ್ರು. ಆದ್ರೆ ಕೇಸ್ನ ಅಸಲಿಯತ್ತು ಶುರುವಾಗಿದ್ದೆ ಆಯುಷಿ ಮದುವೆ ಆದ ಮೇಲೆ. ಆಯುಷಿ ಮದುವೆಯಾಗಿದ್ದು ಒಬ್ಬ ಕೆಳ ಜಾತಿಯ ಹುಡುಗನನ್ನ ಅಂತ ಗೊತ್ತಾದಾಗಿನಿಂದ ಆಯುಷಿಗೆ ಆಕೆಯ ಪೋಷಕರು ಇನ್ನಿಲ್ಲದಂತೆ ಟಾರ್ಚರ್ ಕೊಡೋಕೆ ಶುರು ಮಾಡಿದ್ರು. ಅವನು ಕಟ್ಟಿದ ತಾಳಿಯನ್ನ ತೆಗೆದುಹಾಕು, ಒಳ್ಳೆ ದುಡ್ಡಿರೋ ಹುಡುಗನನ್ನು ನೋಡಿ ಮದುವೆ ಮಾಡ್ತೀವಿ, ಆಗ ನೀನು ಸುಖವಾಗಿ ಇರಬಹುದು ಅಂತ ಆಯುಷಿ ತಂದೆ ತಾಯಿ ಮಗಳಿಗೆ ಹೇಳ್ತಿದ್ರು. ಆದ್ರೆ ಆಯುಷಿ ಮಾತ್ರ ಅಪ್ಪ ಅಮ್ಮನ ಮಾತಿಗೆ ತಲೆ ಕೆಡಿಸಿಕೊಳ್ತಾ ಇರಲಿಲ್ಲ. ಮದುವೆಯಾದ್ರೂ ಸಹ ತಂದೆ ತಾಯಿ ಮನೆಯಲ್ಲೇ ಇದ್ಕೊಂಡು ಕಾಲೇಜಿಗೆ ಹೋಗಿ ಬರ್ತಿದ್ಲು. ಹೀಗೆ ಕಾಲೇಜಿಗೆ ಹೋಗಿ ಗಂಡನ ಜೊತೆ ಇದ್ದು ಬಳಿಕ ರಾತ್ರಿ ಮನೆಗೆ ಬರ್ತಿದ್ಲು. ತಂದೆ ತಾಯಿ ಹೆದರಿಸಿದ್ರು ಕೂಡ ಆಯುಷಿ ಹೆದರಿರ್ಲಿಲ್ಲ. ಅಲ್ಲದೆ ನನಗೆ ಇಷ್ಟ ಬಂದಂತೆ ಜೀವನ ಮಾಡ್ತೀನಿ ಅಂತ ತಂದೆ ತಾಯಿಗೆ ಹೇಳ್ತಿದ್ಲು. ಇದೇ ವಿಚಾರಕ್ಕೆ ಆಗಾಗ ಆಯುಷಿ ತಂದೆ ತಾಯಿ ಹಾಗೂ ಸಹೋದರನ ಮಧ್ಯೆ ಗಲಾಟೆಯೇ ನಡೆದು ಹೋಗ್ತಿತ್ತು. ಕೆಲವೊಂದು ಸಲ ಇವಳನ್ನ ಹಿಡಿದು ಥಳಿಸ್ತಿದ್ರು. ಸ್ವಲ್ಪ ದಿನಗಳಾದ್ರೆ ನಮ್ಮ ಮಾತು ಕೇಳ್ತಾಳೆ, ಪ್ರೀತಿಯಲ್ಲಿ ಇರೋ ಮೋಹ ಕಡಿಮೆಯಾಗ್ತಿದ್ದಂತೆ ನಮ್ಮ ದಾರಿಗೆ ಬರ್ತಾಳೆ ಅಂತಾನೆ ಆಯುಷಿ ತಂದೆ ತಾಯಿ ಅನ್ಕೊಂಡಿದ್ರು. ಆಗ ಮಗಳಿಗೆ ಇನ್ನೊಂದು ಮದುವೆ ಮಾಡಬಹುದು ಅಂತಾನು ಅನ್ಕೊಂಡಿದ್ರು. ಆದ್ರೆ ಆಯುಷಿ ಚಿಕ್ಕ ವಯಸ್ಸಿನಿಂದ ಮುಂಡು ಹುಡುಗಿಯಾಗಿದ್ಲು.
ಅವಳಿಗೆ ಇಷ್ಟ ಬಂದ ಕೆಲಸಗಳನ್ನೇ ಮಾಡ್ತಿದ್ಲು. ಯಾರು ಏನೇ ಹೇಳಿದ್ರು ಕೇಳ್ತಾ ಇರ್ಲಿಲ್ಲ. ಇದೇ ಗ್ಯಾಪ್ ಅಲ್ಲಿ ತಂದೆ ತಾಯಿಗೂ ಹೇಳದೆ ಆಯುಷಿ ಒಂದು ವಾರ ಹೊರಗಡೆ ಹೊರಟು ಹೋಗಿದ್ಲು. ತಂದೆ ತಾಯಿ ಫೋನ್ ಮಾಡಿದ್ರು ಕೂಡ ಆಯುಷಿ ರಿಪ್ಲೈ ಮಾಡ್ತಿರ್ಲಿಲ್ಲ. ಇದರಿಂದ ಆಯುಷಿ ಪೋಷಕರು ಗಂಡನ ಜೊತೆ ಹನಿಮೂನ್ಗೆ ಹೋಗಿದ್ದಾಳೆ ಅಂತ ಅನ್ಕೊಂಡಿದ್ರು. ಇನ್ನೊಂದು ಕಡೆ ಆಯುಷಿ ಎಲ್ಲಿ ಪ್ರೆಗ್ನೆಂಟ್ ಆಗಿ ಬಿಡ್ತಾಳೋ ಅಂತಾನು ಈಕೆಯ ತಂದೆ ತಾಯಿ ಹೆದರಿದ್ರು. ಹೇಳದೆ ಕೇಳದೆ ಮನೆ ಬಿಟ್ಟು ಹೋಗಿ ಅವಳ ಪ್ರಿಯಕರನ ಜೊತೆ ಎಂಜಾಯ್ ಮಾಡ್ತಿದ್ದಾಳೆ ಅಂತ ಆಯುಷಿ ಪೋಷಕರು ಮಗಳ ಮೇಲೆ ಕಿಡಿಕಾರ್ತಿದ್ರು. ಆಯುಷಿ ತನ್ನ ಬಂಧುಗಳ ಹತ್ರ ನಾನು ಲವ್ ಮ್ಯಾರೇಜ್ ಮಾಡ್ಕೊಂಡಿದ್ದೀನಿ ಅಂತ ಹೇಳ್ಕೊಂಡು ಬಂದಿದ್ಲು. ಇದೇ ವಿಚಾರವನ್ನ ಆಯುಷಿ ತಂದೆ ತಾಯಿ ಹತ್ರನೂ ಅವರ ಬಂಧುಗಳು ಕೇಳಿದ್ರು. ಇದರಿಂದ ಇವಳ ತಂದೆ ತಾಯಿಗೆ ಬಂಧು ಬಳಗದ ಮುಂದೆ ಅವಮಾನವಾದಂತಾಗಿತ್ತು. ಮಗಳ ಮದುವೆ ವಿಚಾರ ಇಡೀ ಫ್ಯಾಮಿಲಿಗೆ ಗೊತ್ತಾಗ್ತಿದ್ದಂತೆ ನಮ್ಮ ಮರ್ಯಾದೆ ಹೋಯ್ತು. ಇನ್ನು ಮಗಳಿಗೆ ಮುಂದಕ್ಕೆ ಮದುವೆಯಾಗೋದಿಲ್ಲ. ಹೀಗಾಗಿ ಅವಳನ್ನ ಹೇಗಾದ್ರೂ ಮಾಡಿ ಸರಿದಾರಿಗೆ ತರಬೇಕು, ಇಲ್ಲ ಸಾಯಿಸಬೇಕು ಅಂತ ಈಕೆಯ ತಂದೆ ತಾಯಿ ಹಾಗೂ ಸಹೋದರ ನಿರ್ಧರಿಸಿದ್ದ. ಆದ್ರೆ ಈ ಕೊಲೆಯಲ್ಲಿ ಮಗನ ಕೈವಾಡ ಇಲ್ಲದಂತೆ ಮಾಡಬೇಕು ಅಂತ ಆಯುಷಿ ತಂದೆ ಸ್ಕೆಚ್ ಹಾಕಿದ್ದ. ಗಂಡನ ಜೊತೆ ಟ್ರಿಪ್ಗೆ ಹೋಗಿದ್ದ ಆಯುಷಿ ನವೆಂಬರ್ 17ರಂದು ಮನೆಗೆ ವಾಪಸ್ ಬಂದಿದ್ಲು. ಹನಿಮೂನ್ಗೆ ಹೋಗಿ ಬಂದಿದ್ದಾಳೆ ಅಂತ ಈಕೆಯ ಪೋಷಕರು ಅನುಮಾನಿಸಿದ್ರು. ಹೀಗೆ ಮನೆಗೆ ಬಂದ ಮಗಳನ್ನ ನಮ್ಮ ಮರ್ಯಾದೆ ಯಾಕೆ ಕಳೀತಿದೀಯಾ, ಅವನನ್ನ ಬಿಟ್ಬಿಡು ಅಂತ ರೂಮ್ ನಲ್ಲಿ ಹಾಕಿ ತಿದ್ದಿ ತೀಡಿದ್ರು. ಆಗ್ಲೂ ಕೂಡ ಆಯುಷಿ ನನ್ನ ಪ್ರಾಣ ಹೋದ್ರು ಸರಿ, ಅವನೇ ನನ್ನ ಗಂಡ, ನಾವು ಮದುವೆ ಕೂಡ ಆಗಿದ್ದೀವಿ, ಬೇಕಿದ್ರೆ ನೋಡಿ ಅಂತ ತಾಳಿಯನ್ನ ತೆಗೆದು ತೋರಿಸಿದ್ಲು. ಇದರಿಂದ ಕೆರಳಿದ ಆಯುಷಿ ಪೋಷಕರು ಇನ್ನಷ್ಟು ಥಳಿಸಿದ್ರು. ಯಾರ ಮಾತು ಕೇಳದ ಸ್ಥಿತಿಯಲ್ಲಿದ್ಲು. ಆಗ ಆಯುಷಿ ತಂದೆ ನಿನ್ನನ್ನ ಸಾಯಿಸಿ ಬಿಡ್ತೀನಿ ಅಂತ ತನ್ನ ಹತ್ರ ಇದ್ದ ಲೈಸೆನ್ಸ್ ಗನ್ ತೆಗೆದು ಹೆದರಿಸಿದ್ದ. ಆದ್ರೆ ನನ್ನ ತಂದೆ ಜಸ್ಟ್ ಹೆದರಿಸ್ತಿದ್ದಾನೆ ಅಂತ ಅನ್ಕೊಂಡ ಆಯುಷಿ ನನ್ನ ಸಾಯಿಸಿ ಬಿಡಿ ಅಂತ ಅಂದಿದ್ಲು. ಅಲ್ಲಿಗಾಗ್ಲೇ ಆಯುಷಿಯನ್ನ ಹೊಡೆದಾದ್ರೂ ಸರಿ, ನಮ್ಮ ದಾರಿಗೆ ತಂದ್ಕೊಳ್ಳೋಣ ಅಂತ ಆಯುಷಿ ತಂದೆ ನಿರ್ಧರಿಸಿದ್ದ. ಮಾತು ಕೇಳಲಿಲ್ಲ ಅಂದ್ರೆ ಮಗಳನ್ನ ಸಾಯಿಸಿ ಬಿಡೋಣ ಅನ್ನೋ ನಿರ್ಧಾರಕ್ಕೂ ಬಂದಿದ್ದ. ಮಾರನೇ ದಿನ ಆಯುಷಿ ತಾಯಿ ಮಗಳಿಗೆ ಇಷ್ಟವಾದ ಅಡಿಗೆಗಳನ್ನ ಮಾಡಿ ಬಡಿಸಿದ್ಲು. ಆದ್ರೆ ಇದೇ ತನ್ನ ಕೊನೆಯ ಊಟ ಆಗುತ್ತೆ ಅಂತ ಆಯುಷಿ ಕನಸು ಮನಸ್ಸಿನಲ್ಲಿಯೂ ಅನ್ಕೊಂಡಿರ್ಲಿಲ್ಲ. ಮಗಳು ಊಟ ಮಾಡಿ ಕೈ ತೊಳಿತಿದ್ದಂತೆ ಹೆಂಡತಿ ಹಾಗೂ ಮಗನನ್ನ ಹೊರಗೆ ಕಳಿಸಿದ್ದ. ಬಳಿಕ ನನ್ನ ಮಾತು ಕೇಳು, ನಾನು ತೋರಿಸಿದ ಹುಡುಗನನ್ನ ಮದುವೆಯಾದ್ರೆ ಸರಿ, ಅದನ್ನ ಬಿಟ್ಟು ಆ ಕೆಳಜಾತಿಯವನ ಜೊತೆ ಹೋದ್ರೆ ನಿನ್ನ ಈಗಲೇ ಸಾಯಿಸಿ ಬಿಡ್ತೀನಿ ಅಂತ ಆಯುಷಿ ತಂದೆ ಮಗಳನ್ನ ಹೆದರಿಸಿದ್ದ. ಆದ್ರೆ ಚಿಕ್ಕ ವಯಸ್ಸಿನಿಂದಲೂ ಹಠಮಾರಿಯಾಗಿದ್ದ ಆಯುಷಿ ತಂದೆ ಗನ್ ತೆಗೆದು ಹಣೆ ಮೇಲೆ ಇಟ್ರು ಅಲುಗಾಡ ನಿಂತಿದ್ಲು. ನನ್ನ ಸಾಯಿಸಬೇಕು ಅಂತಿದ್ರೆ ಸಾಯಿಸಿ ಬಿಡಿ, ನಾನು ಪ್ರೀತಿಸಿದವನನ್ನ ಬಿಟ್ಟು ಬದುಕಿರೋದಿಲ್ಲ, ಹಾಗೆ ಅವನನ್ನ ಬಿಟ್ರೆ ನಾನು ಬದುಕಿದ್ದು ಸತ್ತಂತೆ, ಇದರ ಬದಲು ನಿಮಗೆ ಇಷ್ಟ ಇಲ್ಲ ಅಂದ್ರೆ ನನ್ನನ್ನ ಸಾಯಿಸಿ ಬಿಡಿ ಅಂತ ಆಯುಷಿ ತನ್ನ ಕೊನೆ ನಿರ್ಧಾರವನ್ನ ಮೊಳೆ ಹೊಡೆದಂತೆ ತಂದೆಗೆ ಹೇಳ್ಬಿಟ್ಟಿದ್ಲು. ಇದರಿಂದ ತಾಳ್ಮೆ ಕಳೆದುಕೊಂಡ ಆಯುಷಿ ತಂದೆ ನಿತೇಶ್ ಮಗಳ ಹಣೆಗೆ ಇಟ್ಟಿದ್ದ ಗನ್ನಿಂದ ಒಂದು ಬುಲೆಟ್ ನ ಹಾರಿಸಿದ್ದ. ಗನ್ನಿಂದ ನುಗ್ಗಿದ್ದ ಆ ಬುಲೆಟ್ ಆಯುಷಿಯ ತಲೆಯನ್ನ ಮಿಲ್ಲಿ ಸೆಕೆಂಡ್ಗಳಲ್ಲಿ ಸೀಳಿ ಹಾಕಿತ್ತು. ಜಸ್ಟ್ ಒಂದೇ ಒಂದು ಬುಲೆಟ್ಗೆ ಆಯುಷಿಯ ಪ್ರಾಣ ಪಕ್ಷಿ ಹಾರಿ ಹೋಗಿತ್ತು. ಆಯುಷಿಯ ಕೊಲೆಯಾದ ಬಳಿಕ ಮೊದಲೇ ಟ್ರಾಲಿ ಬ್ಯಾಗ್ನ ರೆಡಿ ಮಾಡ್ಕೊಂಡಿದ್ದ ಈಕೆಯ ಪೋಷಕರು ಆಯುಷಿಯ ಮೃತದೇಹವನ್ನ ಆ ಬ್ಯಾಗ್ಗೆ ಕುಕ್ಕಿದ್ರು. ಇದಕ್ಕೆ ಹೆಂಡತಿ ಹಾಗೂ ಮಗ ಕೂಡ ಸಹಾಯ ಮಾಡಿದ್ದ. ಬಳಿಕ ಯಮುನಾ ಎಕ್ಸ್ಪ್ರೆಸ್ ವೇ ಹತ್ರ ಟ್ರಾಲಿ ಬ್ಯಾಗ್ನ ಎಸೆದು ಅಲ್ಲಿಂದ ಪರಾರಿಯಾಗಿದ್ರು. ಹೀಗೆ ಪರಾರಿಯಾದವರು ಮೊದಲೇ ಯೋಜನೆ ಹಾಕೊಂಡಿದ್ರು, ಆಯುಷಿ ಮೃತದೇಹ ಪೊಲೀಸರ ಕೈಗೆ ಸಿಕ್ಕೇ ಸಿಗುತ್ತೆ, ಪೊಲೀಸರು ನಮ್ಮವರೆಗೂ ಬರ್ತಾರೆ ಅಂತ ಆಯುಷಿ ಪೋಷಕರು ಮೊದಲೇ ಊಹಿಸಿದ್ರು. ಆದ್ರೂ ಮಗಳು ಕಡಿಮೆ ಜಾತಿಯವನನ್ನ ಮದುವೆಯಾಗಿದ್ದಕ್ಕೆ ಅವಳಿಗೆ ಒಳ್ಳೆ ಶಿಕ್ಷೆ ಕೊಟ್ವಿ ಅಂತ ಈಕೆಯ ಪೋಷಕರು ಅನ್ಕೊಂಡಿದ್ರು. ಯಾಕಂದ್ರೆ ಇವರಿಗೆ ಮಗಳಿಗಿಂತ ಮರ್ಯಾದೆನೆ ಹೆಚ್ಚಾಗಿತ್ತು. ಹೀಗಾಗಿ ಪ್ರಾಣಕ್ಕಿಂತ ಹೆಚ್ಚಾಗಿ ಸಾಕಿದ್ದ ಮಗಳನ್ನ ಕೊಂದು ಮರ್ಯಾದೆ ಉಳಿಸಿಕೊಂಡೆ ಅಂತ ನಿತೇಶ್ ಅನ್ಕೊಂಡಿದ್ದ. ಅಲ್ಲದೆ ಮಗಳಿಗೆ ಕೈ ತುತ್ತು ತಿನ್ನಿಸಿ ಬೆಳೆಸಿದ್ದ ತಾಯಿ ಕೂಡ ಜಾತಿಯ ಹುಚ್ಚಿಗೆ ಬಿದ್ದು ಮಗಳನ್ನ ಕೊಲೆ ಮಾಡಿದ್ಲು. ಹೀಗೆ 21 ವರ್ಷ ಪ್ರೀತಿಯಿಂದ ಸಾಕಿದ್ದ ಮಗಳು ಒಬ್ಬ ಕೆಳಜಾತಿಯವನನ್ನ ಮದುವೆಯಾದ್ಲು ಅಂತ ಮಗಳನ್ನೇ ಸಾಯಿಸಿ ಈ ವಯಸ್ಸಲ್ಲೂ ಜೈಲು ಪಾಲಾದ್ರು. ಈಗ ಹೆಸರಿದೆ, ದುಡ್ಡಿದೆ, ಜೊತೆಗೆ ಮಗ ಕೂಡ ಇದ್ದಾನೆ. ಆದ್ರೂ ಕೂಡ ಜಾತಿಗೋಸ್ಕರ ಈ ನೀಚರು ಮಗಳನ್ನ ಕೊಂದು ಮುಗಿಸಿದ್ರು. ಹೀಗಾಗಿ ಕೋರ್ಟಿವರೆಗೆ ಯಾವ ಶಿಕ್ಷೆ ಕೊಟ್ಟರೂ ಕಡಿಮೆ ಅಂತಾನೆ ಹೇಳಬಹುದು. ಇನ್ನು ಈ ಸ್ಟೋರಿ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ಕಾಮೆಂಟ್ ಮಾಡಿ. ಕೆಳಗಿನ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ವಾಟ್ಸ್ಆಪ್ ಚಾನೆಲ್ನ ಲಿಂಕ್ ಕೊಡಲಾಗಿದ್ದು ಅದನ್ನ ಸಹ ಫಾಲೋ ಮಾಡಿ. ಇನ್ನಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ಚಾನೆಲ್ನ ವಿಸಿಟ್ ಮಾಡಿ.